ಹಾಯ್ ವೆಲ್ಕಮ್ ಬ್ಯಾಕ್. ಇದು ಒಂದು ಗುರುವಾರ ದಿನದ ವ್ಲಾಗ್ ಆಗಿತ್ತು, ಪುಟ್ಟ ವ್ಲಾಗ್ ಒಂದಿಷ್ಟೇ. ಹಾಗೆ ಒಂದು ನಾನು ಸ್ಕಿನ್ ಕೇರ್ ಕೂಡ ಹೇಳಿದ್ದೀನಿ ಇಲ್ಲಿ. ಗುರುವಾರ ನಾನು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೆ. ಬಟ್ ಹಸ್ಬೆಂಡಿಗೆ ಟಿಫಿನ್ ಎಲ್ಲ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ನಾನು ಬೆಳಗ್ಗೆನೇ ಸೋರೆಕಾಯಿ ಕರಿಗೆ ಕಟ್ ಮಾಡ್ಕೊತಾ ಇದ್ದೆ. ಸೋರೆಕಾಯಿ ಕರಿ ಮಾಡಿ ಟಿಫಿನ್ ಕೊಡಬೇಕಾಗಿತ್ತು. ಹಾಗಾಗಿ ನಾನು ಬೇಗನೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಅವರು ಆಫೀಸ್ಗೆ ಹೋಗೋರಿದ್ರು ಆ ದಿನ. ನಾನು ಮನೆಯಿಂದ ವರ್ಕ್ ಮಾಡ್ತಾಯಿದ್ದೆ. ಹಾಗೆ ಗುರುವಾರ ಆಗಿರೋದ್ರಿಂದ ನನಗೆ ರಾಯರದ್ದು ಪೂಜೆ ಮಾಡೋದು, ತುಪ್ಪ ದೀಪ ಇಡೋದೆಲ್ಲ ಇತ್ತು. ಹಾಗಾಗಿ ನನಗೆ ಒಂದು ಸ್ವಲ್ಪ ಇದಿತ್ತು. ಹಾಗೆ ಹಾಲು ಗೇಟಲ್ಲಿ ಹಾಕಿಬಿಟ್ಟು ಹೋಗ್ತಾರೆ. ಹಾಗೆ ಹಸ್ಬೆಂಡ್ ತಂದು ಕೊಡ್ತಾಯಿದ್ರು. ನಮ್ಮ ಬಿಸಿನೀರು ಕುಡಿಯೋಕ್ಕೆ ಅಂತ ಬಿಸಿನೀರು ಕೂಡ ನಾನು ಇದು ಮಾಡ್ತಾಯಿದ್ದೆ. ಬೆಳಗ್ಗೆ ಎದ್ದಂಗೆ ಒಂದು ಸ್ವಲ್ಪ ಬಿಸಿ ನೀರು, ಅದು ತುಂಬಾ ಒಳ್ಳೆಯದಕ್ಕೆ ಇದು ಮಾಡಿಕೊಂಡು ಕುಡಿತಾ ಇದ್ದೆ. ಜೊತೆಗೆ ಒಂದು ಇದರಲ್ಲಿ ಅನ್ನ ಇಟ್ಕೊತಾ ಇದ್ದೆ. ಹಾಗೆ ಇನ್ನೊಂದು ಇದರಲ್ಲಿ ಸೋರೆಕಾಯಿ ಬೇಯಕ್ಕೆ ಅಂತ ಇಟ್ಕೊತಾ ಇದ್ದೆ ನಾನು. ನಾನು ಮನೆಯಿಂದ ಮಾಡೋದ್ರಿಂದ ಹಾಗೆ ದೇವ್ರ ಮನೇಲಿ ನಾನು ಇವರಿಗೆ ರಾಯರದ್ದು ತುಪ್ಪ ದೀಪ ಎಲ್ಲ ಆಗಿತ್ತು, ಪೂಜೆ ಎಲ್ಲ ಮಾಡ್ಕೊಂಡು ಆಗಿತ್ತು. ಅದಾದಮೇಲೆ ಹಾಲನ್ನ ಸೋಸ್ಕೊಳ್ತಾ ಇದ್ದೆ. ನಮಗೊಬ್ಬರು ತಾತ, ನಾನು ಅವತ್ತೇ ಹೇಳಿದ್ದೆ ವಿಡಿಯೋದಲ್ಲಿ, ಒಬ್ಬರು ತಾತ ನಮಗೆ ತಂದು ಕೊಡ್ತಾರೆ ಆ್ಯಕ್ಚುಲಿ. ಹಾಗೆ ನೀರು ಕುಡ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಾನು ಟೀ ಮಾಡ್ಕೊಡ್ತಾಯಿದ್ದೆ. ಹಾಗೆ ಹಸ್ಬೆಂಡಿಗೆ ಹಾರ್ಲಿಕ್ಸ್ ಕುಡಿತಾರೆ ಅವರು. ಹಾಗೆ ಅದಾದಮೇಲೆ ಬೆಳಗ್ಗೆ ಬೇಗನೆ ಕ್ಲೀನ್ ಮಾಡ್ಕೋತೀವಿ. ಬಿಕಾಸ್ ಏನಾಗುತ್ತೆ ಅಂದರೆ ಮತ್ತೆ ವರ್ಕ್ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ತುಂಬ ಡಿಪೆಂಡ್ ಆಗಲ್ಲ, ಮೇಡ್ ಅಂತ ಏನೂ ಇಟ್ಕೊಂಡಿಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡಿದರೆ ನಮಗೊಂದು ಖುಷಿ ಇರುತ್ತೆ. ಆ್ಯಂಡ್ ಇಡೀ ದಿನ ನಾವು ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಾವೇ ಮಾಡ್ಕೋತೀವಿ. ನಾನಾಗಲಿ ಹಸ್ಬೆಂಡ್ ಆಗಲಿ ನಾವೇ ಮಾಡ್ಕೋತೀವಿ. ಜಾಸ್ತಿ ಏನು ಇದು ಮಾಡಲ್ಲ. ಆ ದಿನ ನಾನು ಆ್ಯಕ್ಚುಲಿ ತಿಂಡಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಮಾಡಿದ್ದೆ. ಕಾಂಬಿನೇಷನ್ ಹಾಗೆ ಮಾಡಿದ್ದೆ. ಅದಾದಮೇಲೆ ಹಸ್ಬೆಂಡಿಗೆ ಟಿಫಿನ್ ಎಲ್ಲ ಫಿಲ್ ಮಾಡ್ತಾಯಿದ್ದೆ. ಬಿಸಿನೀರು ಬಾಟ್ಲಿಗೆ ಬಿಸಿನೀರು ಮಾಡ್ಕೊತಾ ಇದ್ದೆ. ಹಾಗೆ ಒಂದು ಮಜ್ಜಿಗೆ ಕೊಡಬೇಕಾಗಿತ್ತು. ಒಂದು ಸಣ್ಣ ಇದರಲ್ಲಿ ಮಜ್ಜಿಗೆ ಕೊಡ್ತೀನಿ, ಸಣ್ಣ ಕಪ್ಪಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಅದಕ್ಕೆ ಕವರ್ ಮಾಡಿಕೊಂಡು ಅದು ಕೊಡ್ತಾಯಿದ್ದೆ. ಅದೆಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನು ಬೆಳಗ್ಗೆ ಬೇಗನೆ ಕುಚ್ಚಲಕ್ಕಿ ಅನ್ನ ಇಡ್ತೀನಿ. ಅದೊಂದು 2 hours ರೈಸ್ ಪಾಟಲ್ಲಿಟ್ಟರೆ ಬೆಂದು ಹೋಗುತ್ತೆ. ಅದು ಆ್ಯಕ್ಚುಲಿ ತುಂಬ ಹೊತ್ತಾಗಲ್ಲ. ಅಂದರೆ 2 hours ರೈಸ್ ಪಾಟಲ್ಲಿ ಕುದಿಸ್ಬಿಟ್ಟು ಹಾಕಿದರೆ ಬೇಯುತ್ತೆ. ಹಾಗಾಗಿ 6:30ಗೆಲ್ಲ ಹಾಕಿದರೆ 8:30 9:30ಗೆಲ್ಲ ಬೆಂದು ಹೋಗುತ್ತೆ. ಹಾಗೆ ನಾನು ಸೋರೆಕಾಯಿ ಕರಿ ಮಾಡಿದ್ನ, ಅದನ್ನು ಟಿಫಿನ್ ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ದೆ ಅವ್ರಿಗೆ, ಹಸ್ಬೆಂಡಿಗೆ. ಎಲ್ಲ ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ ಸಲಾಡ್ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಹಾಗೆ ಟಿಫಿನಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ಈ ಥರ ರೆಡಿ ಮಾಡಿ ಕೊಡೋದಂದರೆ ಇಷ್ಟ. ನನಗೆ ಹಾಕ್ಕೊಳ್ಳೋದಾದರೂ ಇಷ್ಟ ಮಾಡ್ಕೊಳ್ಳಲ್ಲ. ಮನೇಲಿ ಯಾರಿಗಾದರೂ ಅಷ್ಟೇ ರೆಡಿ ಮಾಡಿಕೊಡೋದಂದರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ನಾನು ರೆಡಿ ಮಾಡಿ ಕೊಡೋದು ಖುಷಿ ಆಗುತ್ತೆ ನನಗೆ. ಅದಾದಮೇಲೆ ಟಿಫಿನ್ ಬಾಕ್ಸಲ್ಲಿ ಒಂದೊಂದೇ ಆಗಿ ಇಟ್ಕೊತಾ ಇದ್ದೆ. ಹಾಗೆ ಒಂದು ಇದರಲ್ಲಿ ಪಾಕೆಟಲ್ಲಿ ಸ್ಪೂನ್ ಇಟ್ಕೊತಾ ಇದ್ದೆ ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ವಾಟರ್ ಬಾಟಲ್ ಎಲ್ಲ ಕವರ್ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ನನಗೆ ತುಂಬ ಇಷ್ಟ ಈ ಥರ ಇದು ಮಾಡೋದು, ಟಿಫಿನ್ ಹಾಕ್ಕೊಡೋದು, ಈ ಥರದ್ದೆಲ್ಲ ತುಂಬಾ ಇಷ್ಟ. ಹಾಗೆ ನಾನು ಮಾಡಿಕೊಡ್ತೀನಿ. ಹಾಗೆ ನನಗೆ ಅಂದರೆ ಈ ಥರ ಸರ್ವ್ ಮಾಡೋಕ್ಕೆ, ಈ ಥರ ಕುಕ್ ಮಾಡೋಕ್ಕೆ, ಈ ಥರದ ವಿಷಯಗಳೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಖುಷಿ ಕೊಡುವ ಕೆಲವೊಂದು ವಿಷಯಗಳು ಅಂತ ಇದೆ, ಅದು ನನಗೆ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಹಸ್ಬೆಂಡ್ ಹೋದ್ಮೇಲೆ ನನಗೆ ಆ್ಯಕ್ಚುಲಿ ವರ್ಕ್ ಇತ್ತು. ಆಮೇಲೆ ಸಿಕ್ಕಾಪಟ್ಟೆ ಏನು ಅಂದರೆ ಊಟ ಮಾಡಬೇಕಾದ್ರೂ ಹಿಂಗಾಗುತ್ತೆ ಕೆಲವೊಂದು ಸತಿ. ಸಿಕ್ಕಾಪಟ್ಟೆ ವರ್ಕ್ ಇತ್ತು ಆ ದಿನ. ಲ್ಯಾಪ್ಟಾಪ್ ಹತ್ರನೇ ಇಟ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಕೆಲವೊಂದು ಸತಿ ಹಂಗಾಗುತ್ತೆ. ಮನೆಯಿಂದ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಈಸಿ ಅಂತ ಅನ್ಕೋತೀವಿ, ಬಟ್ ಹಾಗೇನಿಲ್ಲ. ಮನೆಯಿಂದ ಮಾಡೋದಾದ್ರೇ ಆ್ಯಕ್ಚುಲಿ ಜಾಸ್ತಿ, ಅಟ್ಲೀಸ್ಟ್ ಆಫೀಸಲ್ಲಿ ಎದ್ದು ಊಟಕ್ಕಾದರೂ ಹೋಗ್ಬೋದು. ಬಟ್ ಇಲ್ಲಿ ಇನ್ನೂ ಕಷ್ಟ ಆಗುತ್ತೆ. ಏನಾದರೂ ಕಾಲ್ಸ್ ಬರೋದು ಹೀಗೆಲ್ಲ ಆಗುತ್ತೆ, ಪಿಂಗ್ ಬರೋದು, ಹೀಗೆ ಏನಾದರೂ ಒಂದು ಇದ್ರೆ ಆಗುತ್ತೆ. ಊಟ ಮಾಡೋಕ್ಕೂ ಟೈಮ್ ಇರೋಲ್ಲ, ಕೆಲವೊಂದು ಸತಿ ಕಾಫಿ ತಿಂಡಿ ಮಾಡೋದಕ್ಕೂ ಟೈಮ್ ಇರೋಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಲಾಗಿನ್ ಆಗೋ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ ನಾವಿಬ್ಬರೂ. ಆಫೀಸ್ಗೆ ಹೋಗೋದಿದ್ರು ಹಾಗೆ ಹೀಗೆ ಆದ್ರೂ ಮನೆಯಿಂದ ಮಾಡೋದಾದ್ರೂ ಬೆಳಗ್ಗೆನೇ ಮಾಡಿಬಿಡ್ತೀವಿ. ಯಾಕಂದರೆ ಈಸಿ ಆಗುತ್ತೆ ನಮಗೇ ಅನ್ನೋ ಕಾರಣಕ್ಕಾಗಿ.
ಸೊ ಹಾಗಾಗಿ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೆ. ಸೊ ಜೊತೆಗೆ ಊಟನೂ ಮಾಡ್ತಾಯಿದ್ದೆ, ವರ್ಕು ಮಾಡ್ತಾಯಿದ್ದೆ. ಯಾಕೆಂದರೆ ವರ್ಕ್ ಮುಗಿದ್ಮೇಲೆ ಮಾಡೋಣ ಅಂತ ಹೇಳಿಬಿಟ್ರೆ ಊಟ ಮಾಡೋಣ ಅಂದರೆ ಆಗಲ್ಲ. ಊಟ ಆದಮೇಲೆ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆ ತೊಳಿಬೇಕು, ಇದೆಲ್ಲ ಆಬ್ವಿಯಸ್ಲಿ ಮಾಡಲೇಬೇಕು, ಕೆಲಸಗಳಿದ್ದೇ ಇರುತ್ತೆ. ಬಟ್ ನನಗೆ ಕಷ್ಟ ಅಂತ ಅನಿಸಲ್ಲ. ಬಿಕಾಸ್ ನನಗೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದು, ನನ್ನ ಪಾಡಿಗೆ ನಾನು ಮಾಡ್ಕೊಳ್ಳೋದಂದರೆ ನನಗೆ ಖುಷಿ. ಹಾಗೆ ನನ್ನ ಹಸ್ಬೆಂಡಿಗೂ ಅಷ್ಟೇ. ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು, ಡಿಪೆಂಡ್ ಆಗಬಾರ್ದು ಯಾವತ್ತು. ತುಂಬಾ ಡಿಪೆಂಡ್ ಆಗೋದು ಮೇಯ್ಡ್ ಅಂದರೆ ನಮ್ಮ ಟೈಮಿಗೆ ಅವ್ರು ಬರಲ್ಲ. ಸೊ ಅದು ಕಷ್ಟ ಆಗುತ್ತೆ, ಹೇಳಿ ಮಾಡಿಸ್ಬೇಕಾಗತ್ತೆ, ಅದೆಲ್ಲ ಕಷ್ಟ ಆಗುತ್ತೆ. ಸೊ ಅದಕ್ಕಿಂತ ಅದೆಲ್ಲ ಹೇಳಿಸೋ ಅಷ್ಟೊತ್ತಿಗೆ ನಾವು ಮಾಡೇ ಮುಗಿಸ್ಬೋದು ಅನ್ನೋದು ನಮ್ಮಿಬ್ಬರದ್ದು ಹಾಗೇ. ಆ್ಯಂಡ್ ನಮಗೂ ಅಷ್ಟೇ ಒಂದು ಸ್ವಲ್ಪ ಆ್ಯಕ್ಟಿವ್ ಇದ್ದಂಗೆ ಆಗುತ್ತೆ. ಯಾವತ್ತು ಕೂತ್ಕೊಂಡು ವರ್ಕ್ ಮಾಡೋದು ನಮಗೆ ದೇಹಕ್ಕೂ ಅಷ್ಟೇ, ಎಷ್ಟೇ ಎಕ್ಸಸೈಸ್ ಮಾಡಿದರೂ ಸ್ವಲ್ಪ ಎಕ್ಸಸೈಸ್ ಬೇಕಾಗತ್ತೆ. ಹಾಗೆ ಸಂಜೆ ಟೀ ಮತ್ತು ಇದ್ರ ಜೊತೆ ಹಾಗೆ ಒಂದು ಸ್ಕಿನ್ ಕೇರ್ ಹೇಳ್ತಾ ಇದ್ದೀನಿ. ನಾನು ರೋಸ್ ನಿಮಗೆ ಒಣಗಿಸಿ ನೆರಳಲ್ಲಿ ಒಣಗಿಸೋ ತೋರಿಸಿದ್ದೆ. ಸೊ ಅದಾದಮೇಲೆ ರೋಸ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಡ್ರೈ ಆದಮೇಲೆ ರೋಸ್ ಪೆಟಲ್ಸ್ನ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೋಬೇಕು. ಅದು ರೋಸ್ ಪೆಟಲ್ಸ್ ಪೌಡರ್ ಅದಾದಮೇಲೆ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಅರಿಶಿನ ಪುಡಿ, ಸ್ವಲ್ಪ ಹಾಲು, ಅದು ಪೇಸ್ಟ್ ಆಗುವಷ್ಟು ಹಾಲು, ಅದನ್ನು ಹಾಕ್ಕೊಂಡ್ರೆ ನಮ್ಮ ಮುಖದಲ್ಲಿರುವ ಮೊಡವೆ ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಹೋಗುತ್ತೆ. ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡಬೇಕು. ಹಾಲಲ್ಲಿ ಇದನ್ನು ಮಿಶ್ರ ಮಾಡ್ಕೋಬೇಕು. ಕಡಲೆ ಹಿಟ್ಟು, ರೋಸ್ ಪೆಟಲ್ಸ್ ಇದು ಪೌಡರ್, ಹಾಗೆ ಇದನ್ನು ನಾವು ಮುಖಕ್ಕೆ ಹಾಕಿ ಒಂದು 20 ಮಿನಿಟ್ಸ್ ಬಿಡಬೇಕು. ಸೊ ಈ ಥರ ಹಚ್ಕೋಬೇಕು. ಇದನ್ನು ನಾನು ಈ ಥರ ಹಚ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ರೋಸ್ ಪೆಟಲ್ಸ್ನ ಇದರಲ್ಲೇ ಒಣಗಿಸ್ಬೇಕು, ಯಾಕಂದರೆ ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲಲ್ಲ. ಹರಡಿ ಒಣಗಿಸ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು, ಅರಿಶಿನ ಪುಡಿ ಇದೆಲ್ಲ ಹಾಕಿಬಿಟ್ಟು ಅದರ ಉಪಯೋಗ ತುಂಬಾ ಇದೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ, ಇದರ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಇದು ಕರೆಕ್ಟಾಗಿ. ಸೊ ಈ ಥರ ಹಚ್ಕೊಂಡು ಒಂದು 20 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಕ್ರಬ್ ಮಾಡಬೇಕಷ್ಟೆ. ನಾನು ಈ ಥರ ಒಂದು ಬಾಟ್ಲಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ ರೋಸ್ ಪೆಟಲ್ಸ್ ಪೌಡರ್ಸ್ ಎಲ್ಲ. ಹೀಗೆ ಈ ಸ್ಕಿನ್ ಕೇರ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.